ಯುವ ಪೀಳಿಗೆಗೆ ರಾಯಣ್ಣನ ಶೌರ್ಯ, ತ್ಯಾಗ ಮತ್ತು ಸಾಹಸಗಳನ್ನು ಪರಿಚಯಿಸುವ ಉದ್ದೇಶದಿಂದ ಉತ್ಸವವನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಮಹಂತೇಶ್ ಕೌಜಲ್ಗಿ ಹೇಳಿದರು. ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ 2026ರ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಭಾಗದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ರಾಯಣ್ಣ ಇದ್ದಾನೆ. ಉತ್ಸವ ಜೊತೆಗೆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಸೈನಿಕ ಶಾಲೆ, ರಾಕ್ ಗಾರ್ಡನ್ ಮುಂತಾದ ಯೋಜನೆಗಳು ರಾಯಣ್ಣನ ಇತಿಹಾಸವನ್ನು ಪರಿಚಯಿಸುತ್ತಿವೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಕಾರ್ಯಕ್ರಮ ಉದ್ಘಾಟಿಸಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಮುಖ ನಾಯಕನಾಗಿದ್ದರು. ಅವರ ಆದರ್ಶಗಳನ್ನು ಯುವಕರಲ್ಲಿ ಬೆಳೆಸಬೇಕು ಎಂದರು. ಕಿತ್ತೂರು ಕಲ್ಮಠ ಶ್ರೀ ಗುರು ಮಡಿವಾಳೇಶ್ವರ ಮಠದ ರಾಜಯೋಗೇಂದ್ರಿ ಮಹಾಸ್ವಾಮೀಜಿ ರೈತರಿಗಾಗಿ ಹೋರಾಡಿದ ನಾಯಕ. ರಾಯಣ್ಣನ ಸ್ಮರಣೆ ನಿತ್ಯವಾಗಿರಬೇಕು ಎಂದು ತಿಳಿಸಿದರು. ಕಿತ್ತೂರು ಚೆನ್ನಮ್ಮ ಸಮಾಧಿಯನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಬೇಕೆಂದು ಆಗ್ರಹಿಸಿದರು. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಉತ್ಸವವನ್ನು ಜಾತ್ರೆಯಂತೆ ಮಾಡುವ ಬದಲು ಮೌಲ್ಯ ಬೋಧನೆಯಂತಾಗಬೇಕೆಂದು ಹೇಳಿದರು. ರಾಯಣ್ಣ ಮತ್ತು ಚೆನ್ನಮ್ಮ ಶೌರ್ಯವನ್ನು ಮನೆ ಮನೆಗಳಿಗೆ ಪರಿಚಯಿಸಬೇಕೆಂದು ಸಲಹೆ ನೀಡಿದರು. ಸಂಗೊಳ್ಳಿ ಹಿರೇಮಠದ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಯುವ ಪೀಳಿಗೆಗೆ ಹಿರಿಯರಿಗೆ ಗೌರವ ನೀಡಬೇಕು ಮತ್ತು ಸಂಗೊಳ್ಳಿ ಬೈಲಹೊಂಗಲ ಸೇತುವೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಬರಲು ಶಾಸಕರು ಆಹ್ವಾನಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ಪ್ರವೀಣ್ ಜೈನ್, ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್, ತಾಲೂಕ್ ಪಂಚಾಯತಿ ಇಒ ಸಂಜೀವ್ ಜುನ್ನೂರ್, ತಹಸೀಲ್ದಾರ್ ಎಚ್ಎನ್ ಶಿರಟ್ಟಿ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಪ್ರತಿನಿಧಿಗಳು, ಗ್ರಾಮದ ಜನರು, ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿದರು. ತಹಸೀಲ್ದಾರ್ ಶಿರಟ್ಟಿ ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಸಂಗಮೇಶ್ವರ್ ಕುಲಕರ್ಣಿ ಮತ್ತು ಶ್ರುತಿ ಜಾಧವ್ ನಿರೂಪಿಸಿದರು. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣ ಉತ್ಸವ ಮಾಡ್ತಾ ಬಂದಿದೆ. ಅದೇ ರೀತಿ ಈ ಒಂದು ಗ್ರಾಮದಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲು, ಶೌರ್ಯ ಭೂಮಿ ಹಾಗೂ ನಂದಗಡದಲ್ಲಿ ಕೂಡ ವೀರಭೂಮಿ ಹಾಗೂ ಮ್ಯೂಸಿಯಂ ಕೂಡ ಸ್ಥಾಪನೆ ಮಾಡಿದೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಮುಂದಿನ ವಾರ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಅವೆಲ್ಲ ಗಣ್ಯಮಾನ್ಯರು ಅದಕ್ಕೆ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಇದರ ಮುಖ್ಯ ಉದ್ದೇಶ, ಈ ಉತ್ಸವ, ಈ ಥರ ಒಂದು ಸ್ಮಾರಕಗಳು ಮಾಡುವ ಮುಖ್ಯ ಉದ್ದೇಶ ಏನಂತಂದರೆ, ಮುಂದಿನ ಪೀಳಿಗೆಗಳಿಗೆ ಕೂಡ ನಮ್ಮ ಜಾತಿಗೆ ತಗೊಂಡು ಉತ್ಸವಗಳು ಮಾಡತ್ತವು. ಆದ್ರೆ ನಿಜವಾಗ್ಲೂ ಉತ್ಸವ ಮಾಡ್ಬೇಕಂತಂದ್ರೆ ಆ ಮಹಿಳೆಯ ಪಾತ್ರ ಹೊಸ ಪೀಳಿಗೆಗೆ ಪರಿಚಯಿಸಬೇಕು, ಅದನ್ನು ಅಳವಡಿಸ್ಕೋಬೇಕು ಅನ್ನೋ ನಿಟ್ಟಿನಾಗ ಮಾಡತ್ತು. ಸಂಗೊಳ್ಳಿ ರಾಯಣ್ಣನ ಉತ್ಸವ ಮಾಡೋ ಉದ್ದೇಶ ಇಷ್ಟ. ಮೊದಲ ರಾಯಣ್ಣ ಯಾವ ಥರ ನಂಬಿಕೆ ಮತ್ತು ಶೂರತನಕ್ಕೆ ಯಾವ ಥರ ಚೆನ್ನಮ್ಮ ನಿಂತಿದ್ರು, ಆ ಥರ ಈಗಿನ ಪೀಳಿಗೆಗೆ ಎಲ್ಲಿ ಯಾರಿಗೂ ನಿಂದ್ರಕ್ಕೆ ಹೋಗ್ಬೇಡ, ಅಟ್ಲೀಸ್ಟ್ ತಂದೆ ತಾಯಿಗಾರ ನಿಯಂತ್ರಣದಿಂದ ಇರಲಿ ಅನ್ನೋಂಥದ್ದನ್ನು ಯುವ ಪೀಳಿಗೆ ಹೇಳಕ್ಕೆ ಹೇಳ್ತೀನಿ. ಅದ್ರ ಜೊತೆಗೆ ಹಲವಾರು ಈ ಯೋಜನೆಗಳಂತಂದು ಸೈನಿಕ್ ಸ್ಕೂಲ್ ಆಯ್ತು, ರಾಕ್ ಗಾರ್ಡನ್ ಅಂತ ನಾವು ಸ್ಮರಣಾತ್ಮಕವಾಗಿ ಆ ನೆಪದಿಂದ ನೋಡಿ ಆ ಮಹಿಳೆಯರ ಹೆಸರು ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಈಗಾಗಲೇ ಕೆಲಸ ಮಾಡೈತಿ ಮತ್ತು ಇನ್ನೂ ಮಾಡುವಂಥದ್ದಾಗೈತಿ. ಆ ನಿಟ್ಟಿನಲ್ಲಿ ನಾನು ಒಂದೇ ಒಂದು ಜ್ಞಾಪನೆ ಈಗ ಕೇಳ್ತಿರ್ತೀವಿ, ಬರೀ ಹಾಡು ಹಾಕಿದ್ರೆ ಡಿ ಜೆ ಮುಂದೆ ಕುಂತ ರಾಯಣ್ಣ ಹಾಡ್ಬಾರ್ದ ಸ್ವಲ್ಪ ಉತ್ಸಾಹದಿಂದ ಸಂಗೊಳ್ಳಿ ರಾಯಣ್ಣ ಉತ್ಸವದಲ್ಲಿ ಪಾಲ್ಗೊಂಡಿದ್ವಿ. ಈಗಾಗಲೇ ನಾವು ಯಾವ ಒಂದು ಉದ್ದೇಶಕ್ಕಾಗಿ ಪ್ರತಿ ವರ್ಷ ಈ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಎಲ್ಲ ಹಿರಿಯರು ನಮ್ಮೆಲ್ಲರಿಗೆ ಹೇಳಿದ್ದಾರೆ. ಬಹುಶಃ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗುವುದಿಲ್ಲ. ಯಾಕಂತಂದ್ರೆ ಈ ಭಾಗದಲ್ಲಿ ಪ್ರತಿಯೊಬ್ಬರ ಮನದಲ್ಲಿಯೂ ಸಹಿತ ಶೂರ ಸಂಗೊಳ್ಳಿ ರಾಯಣ್ಣ ಇದ್ದಾರೆ. ಇವತ್ತಿನ ಯುವ ಪೀಳಿಗೆಗೆ ನಾವು ಶೂರ ಸಂಗೊಳ್ಳಿ ರಾಯಣ್ಣ ಇತಿಹಾಸವನ್ನು ತಿಳಿಸುವಾಗ ಇದರಲ್ಲಿ ಕಿತ್ತೂರು ಚೆನ್ನಮ್ಮಾಜಿಯವರ ಇತಿಹಾಸ, ಬೆಳವಡಿ ಮಲ್ಲಮ್ಮಾಜಿಯವರ ಇತಿಹಾಸವನ್ನು ತಿಳಿಸುವಂತಹ ಒಂದು ಕೆಲಸವನ್ನು ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ಅಂದರೆ ಮೂಲ ಉದ್ದೇಶ ಇವತ್ತಿನ ಯುವ ಪೀಳಿಗೆಗೂ ಸಹಿತ ಅವರ ಮಾರ್ಗದರ್ಶನದಲ್ಲಿ ತಾವು ಸಹಿತ ಈ ದೇಶಕ್ಕಾಗಿ ತಮ್ಮನ್ನು ನಾವು ತೊಡಗಿಸಿಕೊಂಡು
ತಾವು ಸಹಿತ ಏನನ್ನಾದರೂ ಸಹಿತ ಸಾಧನೆಯನ್ನ ಮಾಡಲಿ ಅನ್ನೋ ಒಂದು ಉದ್ದೇಶ. ಬಹುಶಃ ಬ್ರಿಟಿಷರು ಹೆದರಿದ್ದು ಯಾರಿಗೆ ಅಂತಂದರೆ ನಮ್ಮ ಶೂರತ್ವಕ್ಕೆ. ನಮ್ಮಲ್ಲಿ ಆಯುಧ ಇದೆ ಅಂಥೇಳಿ ಯಾರೂ ಹೆದರಲಿಲ್ಲ. ಇಡೀ ಕಿತ್ತೂರು ಸಂಸ್ಥಾನದಲ್ಲಿ ರಾಯಣ್ಣ, ಅಮಟೂರು ಬಾಳಪ್ಪ ಅಂತ ಅನೇಕ ವೀರಾದಿ ವೀರಗಳಿದ್ದರು. ಹೀಗಾಗಿ ಕಿತ್ತೂರು ಸಂಸ್ಥಾನ ಉಳಿಲಿಕ್ಕೆ ಮೂಲ ಕಾರಣೀಕರ್ತರೆ ಯಾವುದು ಶಕ್ತಿ ಇತ್ತಂದರೆ ಒಂದು ರಾಣಿ ಚೆನ್ನಮ್ಮಾಜಿಯ ಒಂದು ವೀರತ್ವ, ಶೂರತ್ವ ಮತ್ತು ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಹಿನ್ನೆಲೆಯಾಗಿ ಹಿಂದೂ ಶಕ್ತಿಯಾಗಿ ನಿಂತವರು ಸಂಗೊಳ್ಳಿ ರಾಯನಂತ ಅನೇಕ ವೀರರ ಹೋರಾಟಗಾರರು. ಹೀಗಾಗಿ ಕಿತ್ತೂರು ಚಿಕ್ಕ ಸಂಸ್ಥಾನ ಇದ್ದರೂ ಸಹ ಇಂಥ ಸಂಗೊಳ್ಳಿ ರಾಯನಂತ, ಅಮಟೂರು ಬಾಳಂತ ಶೂರರು ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ರು. ಹೀಗಾಗಿ ಹೆಚ್ಚಿನ ಒಂದು ಪ್ರಯತ್ನವನ್ನು ಪಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮದೊಂದು ಜೋರಾದ ಚಪ್ಪಾಳೆ, ಕೈ ಇದ್ದವ್ರು ಮಾತ್ರ ಹೊಡಿರಿ. ಹಾಗೆ ಇನ್ನೂ ಅನೇಕ ಕಾರ್ಯಗಳು ಆಗಬೇಕಾಗಿದೆ. ಆ ಎಲ್ಲ ಕಾರ್ಯಗಳು ಶಾಸಕರು ಸಹಕರಿಸ್ತೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ತಿಳಿಪಡಿಸಿದ್ದಾರೆ. ಹಾಗೆ ನಾನು ನಮ್ಮ ಇವತ್ತು ರಾಯಣ್ಣನ ಬಹುಶಃ ನಂದಗಡದಲ್ಲಿ ಸಮಾಧಿ ಉಳಿವಿಗಾಗಿ ಬಿಚ್ಚುಕತ್ತಿ ಚನ್ನಬಸಪ್ಪನವರ ಪ್ರಯತ್ನ ಬಹಳ ಇದೆ. ಯಾಕಂದ್ರೆ ಆಲದ ಮರ ನಡಬೇಕಾದ್ರೆ ಬಿಚ್ಚುಕತ್ತಿ ಚನ್ನಬಸಪ್ಪನೇ ಕಾರಣ ಎಂಬತಕ್ಕಂಥ ಇತಿಹಾಸ ಬರ್ತದೆ, ನಾವು ಹೇಳೋದಲ್ಲ. ಆ ನಿಟ್ಟಿನಲ್ಲಿ ಅವನು ಕೂಡ ಸಂಗೊಳ್ಳಿ ಗ್ರಾಮದವನಾಗಿರೋದ್ರಿಂದ ಈ ಸಂಗೊಳ್ಳಿ ಗ್ರಾಮದಲ್ಲಿ ಆ ಬಿಚ್ಚುಕತ್ತಿ ಚನ್ನಬಸಪ್ಪನ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕನ್ನೋದು ನಮ್ಮ ಒಂದು ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ಶಾಸಕರು ಕೂಡ ಅದನ್ನ ಅವರ ಒಂದು ಭಾವಚಿತ್ರ ಸಿಕ್ಕರೆ ಅದನ್ನು ತರಿಸಿದ ಬುದ್ಧಿ ನಾವು ಪ್ರಾಧಿಕಾರದ ಅಧೀನದಲ್ಲಿ ಅದನ್ನು ಮಾಡಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ತಿಳಿಪಡಿಸಿದ್ದಾರೆ. ಹಾಗೆ ರೂಪವನ್ನ, ಅವರ ಒಂದು ಬಲಿದಾನವನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಅವುಗಳನ್ನ ಅಳವಡಿಸ್ಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ನಾವು ಕೂಡ ಇಲ್ಲಿ ಜನಿಸಿದ್ದು ಸಾರ್ಥಕ. ಅವರ ಒಂದು ದೇಶದ ಸೇವೆಗಳೇನಿದೆಯಲ್ಲ ಅವುಗಳು ನಿಜವಾಗ್ಲೂ ಸಾರ್ಥಕತೆಯನ್ನು ಪಡ್ಕೊಳ್ತಾವೆ. ಯಾಕಪ್ಪ ಅಂತಂದ್ರೆ ಅವರು ತಮ್ಮ ದೇಶಕ್ಕಾಗಿ ಹೋರಾಟವನ್ನ ಮಾಡಿದ್ರು. ನಾವು ಕೂಡ ನಮ್ಮ ಈ ಸಮಾಜವನ್ನ ಸ್ವಸ್ಥ ಸಮಾಜವನ್ನಾಗಿ ಮಾಡಬೇಕಾಗಿದೆ, ಸ್ವಾಸ್ಥ್ಯ ಸಮಾಜವನ್ನಾಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಯುವ ಶಕ್ತಿ ಅರ್ಥ ಮಾಡಿಕೊಂಡು ಬಹಳ ಆಗಿರುವಂತಹ ಮುಖ್ಯವಾಗಿರೋದ್ರಿಂದ ಸಂಗೊಳ್ಳಿ ರಾಯಣ್ಣನ ಆದರ್ಶಗಳು ನಮಗೆ ಇಂದಿಗೂ ಮಾದರಿಯಾಗಿ ಅವರ ಒಂದು ವ್ಯಕ್ತಿತ್ವ ಇಡೀ ಈ ಜಗತ್ತಿಗೆ ಚಿರಸ್ಥಾಯಿಯಾಗಿ ಉಳಿಯುವಂತಹ ಅವರ ಒಂದು ವ್ಯಕ್ತಿತ್ವ. ಸಂಪ್ರದಾಯಬದ್ಧ ಹಾಗೂ ಆಧುನಿಕ ಶೈಲಿ ಅನುಭವ, ಅಡುಗೆಗಾರರಿಂದ ಗ್ರಾಹಕರ ಬೇಡಿಕೆಗೆ ಅನುಗುಣವಾದ ಮೆನು ಸಮಯ ಪಾಲನೆ ಹಾಗೂ ಸಂಪೂರ್ಣ ಭರವಸೆಯೊಂದಿಗೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ರುಚಿಕರ ಅಡುಗೆ ಸೇವೆ, ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶ, ಹುಟ್ಟುಹಬ್ಬ, ಪೂಜೆ ಪುನಸ್ಕಾರ ಹಾಗೂ ಇತರೆ ಎಲ್ಲ ಶುಭ ಸಮಾರಂಭಗಳಿಗೆ ಶುದ್ಧ, ರುಚಿಕರ ಮತ್ತು ಸಂಪ್ರದಾಯಬದ್ಧ ಅಡುಗೆ ತಯಾರಿಸಿ ಮಾಡಿಕೊಡುವುದೇ ಸಾಹಿತ್ಯ ಕೇಟರ್ಸ್. ಅನುಭವ ಹೊಂದಿದ ಅಡುಗೆಗಾರರು ಶುದ್ಧತೆ ಮತ್ತು ಗುಣಮಟ್ಟದ ಆದ್ಯತೆಯೊಂದಿಗೆ ಉತ್ತರ ಹಾಗೂ ದಕ್ಷಿಣ ಭಾರತದ ವಿವಿಧ ಪಾಕಗಳೊಂದಿಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಮೆನು ವ್ಯವಸ್ಥೆಯೊಂದಿಗೆ ಸರಿಯಾದ ಸಮಯಕ್ಕೆ ಸೇವೆ ನೀಡಿ ನಿಮ್ಮ ಸಮಾರಂಭವನ್ನ ನೆನಪಿನಲ್ಲಿ ಉಳಿಸುವಂತಹ ರುಚಿಯಿಂದ ಇನ್ನಷ್ಟು ವಿಶೇಷವಾಗಿಸಲು ನಮ್ಮ ಸಾಹಿತ್ಯ ಕೇಟರ್ಸ್ ಅನ್ನ ಸಂಪರ್ಕಿಸಬೇಕಾದ ವಿಳಾಸ ಸೋಮವಾರಪೇಟೆ, ಶೆಡ್ಗಾರ್ಚಾಳ, ಬೈಲಹೊಂಗಲ. ಮೊಬೈಲ್ ನಂಬರ್ 9844299320 9611084046ಗೆ.